ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. SMS, ಇಮೇಲ್ ಅಥವಾ ಕಾಲ್ ಸ್ಕ್ಯಾಮ್ಸ್, ಇದು ತುಂಬ ಈಸಿಯಾಗಿ ಸ್ಕ್ಯಾಮರ್ಸ್ ಯೂಸ್ ಮಾಡುವಂಥ ಟ್ರಿಕ್. ಅಮಾಯಕರೇ ಇವರ ಮೇನ್ ಟಾರ್ಗೆಟ್ ಆಗಿರ್ತಾರೆ. ಇದ್ರ ಬಗ್ಗೆ ಈಗ ವ್ಯಾಪಕವಾಗಿ ಜಾಗೃತಿ ಮೂಡ್ತಾ ಇದೆ. ಆದರೂ ಕೂಡ ಕೆಲವೊಂದಿಷ್ಟು ಜನರು ಇದಕ್ಕೆ ಮೋಸ ಹೋಗ್ತಾ ಇದ್ದಾರೆ ಈ ಕ್ಷಣಕ್ಕೂ. ಈ SMS, ಇಮೇಲ್, ಕಾಲ್ ಸ್ಕ್ಯಾಮ್ಸ್ನಲ್ಲಿ ಫೇಕ್ ಆಫರ್ಗಳ ಮೂಲಕ ನಿಮಗೆ ಬಲೆ ಬೀಸ್ತಾರೆ. ನಂತರ ನೀವು ಬಿದ್ರಿ ಅಂತ ಗೊತ್ತಾದರೆ ನಿಮ್ಮ ಖಾತೆಯಲ್ಲಿರೋ ಅಷ್ಟು ಹಣವನ್ನು ಗುಡಿಸಿ ಗುಂಡಾಂತರ ಮಾಡ್ತಾರೆ. ನಿಮಗೆ ಅತಿ ಕಡಿಮೆ ಬೆಲೆ ಸಾಲ ಕೊಡ್ತೀವಿ, ಕಡಿಮೆ ಪೇಪರ್ ವರ್ಕ್ ಇರುತ್ತೆ, ಇದಕ್ಕಿಂತ ಒಳ್ಳೆ ಆಫರ್ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಇದಕ್ಕಿಂತ ಮುಂಚೆ ನೀವು ಆ ಫೀಸ್ ಕಟ್ಟಬೇಕು, ಈ ಫೀಸ್ ಕಟ್ಟಬೇಕು, ನಿಮ್ಮೊಂದು ಬ್ಲ್ಯಾಂಕ್ ಚೆಕ್ ಕೊಡಿ, ಹಾಗೆ ಹೀಗೆ ಅಂತ. ಆದರೆ ಹೆಂಗೋ ಲೋನ್ ಸಿಗುತ್ತಲ್ಲ, ಅದು ಈ ಕಷ್ಟದ ಸಮಯದಲ್ಲಿ ಅಂತ ನೀವೇನಾದರೂ ಇದೆಲ್ಲವನ್ನು ಕೊಟ್ರಿ ಅಂದರೆ ದುಡ್ಡು ಇಲ್ಲ, ನಿಮಗೆ ಕೊಡಬೇಕಾಗಿರೋ ಸಾಲನೂ ಇಲ್ಲ. ಹಾಗಾದರೆ ಈ ರೀತಿಯ ಸ್ಕ್ಯಾಮ್ ನಿಮಗೆ ಆಗದೇ ಇರೋ ಥರ ಏನು ಮಾಡಬೇಕು? ನಿಮಗೆ ಕಾಲ್ ಮಾಡೋರ ಬಗ್ಗೆ ನೀವು ಹುಷಾರಾಗಿರಿ. ಯಾವ ಸಂಸ್ಥೆ, ಯಾವ ಅಧಿಕಾರಿ ನಿಮಗೆ ಕಾಲ್ ಮಾಡಿದ್ದು, ಆ ಸಂಸ್ಥೆ ಬಗ್ಗೆ ನೀವು ವಿಚಾರಿಸಿ, ಜೊತೆಗೆ ಹುಷಾರಾಗಿರಿ. ಅನುಮಾನಾಸ್ಪದ ಮೆಸೇಜ್ಗಳು ನಿಮಗೆ ಬಂದಿದ್ದರೆ ಅದನ್ನು ರಿಪೋರ್ಟ್ ಮಾಡಿ. ಸಾಧ್ಯವಾದರೆ ಕಂಪ್ಲೀಟ್ ಬ್ಲಾಕ್ ಮಾಡಿ ಬಿಸಾಕಿ. ಇನ್ನೇನನ್ನು ಮಾಡಬಾರ್ದು ಅಂತ ನಾವು ನೋಡಿದರೆ, ಈ ಮರಳು ಮಾಡೋ ಆಫರ್ಗಳ ಬಗ್ಗೆ ಗಮನ ಕೊಡಬೇಡಿ. ನಿಮ್ಮ ಸೆನ್ಸಿಟಿವ್ ಮಾಹಿತಿಯನ್ನು ಯಾರ ಜೊತೆಗೂ ಹಂಚ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಅನುಮಾನಾಸ್ಪದ ಲಿಂಕ್, ಇಮೇಲ್ ಅಥವಾ PDF ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಮುಂಚಿತವಾಗಿ ಯಾವ ಕಾರಣಕ್ಕೂ ಹಣವನ್ನು ನೀವು ಪಾವತಿ ಮಾಡೋಕ್ಕೆ ಹೋಗಬೇಡಿ. ಸೊ ಇವೆಲ್ಲವೂ ಕೂಡ ನೀವು ಫಾಲೋ ಮಾಡಿದ್ರೆ ಖಂಡಿತ ನೀವು ಈ ಸ್ಕ್ಯಾಮ್ಗೆ ಬಲಿ ಆಗೋದಿಲ್ಲ.